ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ನ್ಯಾಕ್ಸ್ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಇಷ್ಟ ಆಗುತ್ತೆ. 1 ಕಪ್ಪು ರವೆ ಹಾಗೆ 1 ಆಲೂಗಡ್ಡೆ ಇದ್ದರೆ ಸಾಕು, ನಾವು ಈ ಸ್ನ್ಯಾಕ್ಸನ್ನು ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ನಾನು ಚಿಕ್ಕ ಜಾಮೂನ್ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ತೆಗೆದುಕೊಂಡಿದ್ದೀನಿ. ನಾನಿಲ್ಲಿ ರವೆನ ನುಣ್ಣಗೆ ಪೌಡರ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ, ಬಾಂಬೆ ರವೆ, ಉಪ್ಪಿಟ್ಟಿನ ರವೆ, ಯಾವ ರವೆ ಆದರೂ ನಾವಿಲ್ಲಿ ಉಪಯೋಗಿಸ್ಕೋಬಹುದು. ಹಾಗೆ 1 ಆಲೂಗಡ್ಡೆನ ನಾನಿಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ದು 1 ಆಲೂಗಡ್ಡೆನ ತೆಗೆದುಕೊಂಡಿದ್ದೀನಿ. ಬೇಯಿಸಿರುವಂಥ ಆಲೂಗಡ್ಡೆನ ನಾನಿಲ್ಲಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. 1 ಗಂಟುಗಳು ಇಲ್ಲದೇ ಇರೋ ರೀತಿ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ. ತುರಿದ್ಬಿಟ್ಟಾದರೂ ಸೇರಿಸ್ಕೋಬಹುದು. ಸೊ ನಿಮಗೆ ಯಾವುದು ಈಸಿ ಆಗುತ್ತೆ ಅದನ್ನೇ ನೀವಿಲ್ಲಿ ಮಾಡಬಹುದು. ನಾನು ಈ ರೀತಿ ಮ್ಯಾಶ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿರುವಂತಹ ರವೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆ ಹಾಗೆ ಪೌಡರ್ ಮಾಡಿ ಇಟ್ಕೊಂಡಿರುವ ರವೆಯನ್ನು ನಾನಿಲ್ಲಿ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ಆಲೂಗಡ್ಡೆಯಲ್ಲಿ ಗಂಟುಗಳು ಉಳಿದ್ರೆ ಆ ಗಂಟುಗಳೆಲ್ಲ ಹೊರಟೋಗುತ್ತೆ. ಈ ರೀತಿ ಮಿಕ್ಸ್ ಮಾಡೋ ಟೈಮಲ್ಲಿ ನೀಟಾಗಿ ಎರಡನ್ನೂ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಕಲಿಸ್ಕೊಂಡಿದ್ದೀನಲ್ಲ, ಈ ರೀತಿ ಕಲಿಸ್ಕೋಬೇಕಾಗತ್ತೆ. ಆಲೂಗಡ್ಡೆಯಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಸೊ ಈ ಕಲಿಸಿದಾಗ ಚಿರೋಟಿ ರವೆ ನೀಟಾಗಿ ಹೊಂದ್ಕೊಂಡಿರುತ್ತೆ. ಈಗ ನಾನು ಖಾರಕ್ಕೆ ಅರ್ಧ ಚಮಚ ಖಾರ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಕಸೂರಿ ಮೇಥಿ, ಅರ್ಧ ಚಮಚ ಜೀರಿಗೆಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕೋದ್ರಿಂದ ಅಸಿಡಿಟಿ ಆಗಲ್ಲ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಂತರ ನಾನಿಲ್ಲಿ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ನಾವು ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ, ಅದೇ ಹದಕ್ಕೆ ಇಲ್ಲಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಸ್ಮೂತಾಗಿ ನಾನು ಕಲಿಸ್ಕೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬಹುದು. ಹಾಗೆ ನಾನಿಲ್ಲಿ ಬಿಸಿಯಾಗಿರುವಂಥ ಎಣ್ಣೆ 1 ಅಥವಾ 2 ಚಮಚ ಎಣ್ಣೆಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಹಾಕೋದ್ರಿಂದ ಗರಿ ಗರಿಯಾಗಿ ಬರುತ್ತೆ. ನೀವು ಬೇಕಿದ್ರೆ 1 ಚಿಟಿಕೆ ಅಡುಗೆ ಸೋಡಾವನ್ನು ಸಹ ಸೇರಿಸ್ಕೋಬಹುದು. ಅಡುಗೆ ಸೋಡಾ ಹಾಕೋದ್ರಿಂದ ಉಬ್ಬಿ ಬರುತ್ತೆ. ಸೊ ನಾನಿಲ್ಲಿ ಅಡುಗೆ ಸೋಡಾವನ್ನು ಸೇರಿಸ್ಕೊಂಡಿಲ್ಲ, ಬರೀ ಎಣ್ಣೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ. 10ರಿಂದ 15 ನಿಮಿಷ ನೆನೆಯಲಿಕ್ಕೆ ಬಿಟ್ಬಿಡಿ. ಒಂದು 15 ನಿಮಿಷ ಆದ ನಂತರ ನಾನಿಲ್ಲಿ ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲ ಒಣಮೆಣಸಿನ್ಕಾಯಿನ ಮಿಕ್ಸಿ ಜಾರ್ಗೆ ಹಾಕಿ ತರಿ ಮಾಡಿಬಿಟ್ಟು ಸೇರಿಸ್ಕೋಬಹುದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡು ಹಿಟ್ಟನ್ನು ಇನ್ನೊಂದ್ಸಲಿ ಕಲಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕೊತ್ತಂಬರಿ ಸೊಪ್ಪು ಮತ್ತು ರೆಡ್ ಚಿಲ್ಲಿ ಫ್ಲೆಕ್ಸ್ ಹಾಕಿದ ನಂತರ ನೀಟಾಗಿ ಕಲಿಸ್ಕೊಂಡು ನಾನಿಲ್ಲಿ ಒಂದು ತಟ್ಟೆ ತೆಗೆದುಕೊಂಡಿದ್ದೀನಿ. ತಟ್ಟೆ ಅಥವಾ ಚಪಾತಿ ಮಣೆ ಯಾವುದಾದ್ರೂ ನೀವಿಲ್ಲಿ ತೊಗೋಬೋದು. ತಟ್ಟೆ ಅಥವಾ ಚಪಾತಿ ಮಣೆ ಮೇಲೆ 1 ಚಮಚ ಎಣ್ಣೆ ಹಾಕಿ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಒಂದು ಬಾಲ್ ಸೈಜ್ ಆಗೋಷ್ಟು ಹಿಟ್ಟನ್ನು ತೊಗೊಂಡು ಲಟ್ಟಣಿಗೆಗೂ ಸಹ ಎಣ್ಣೆನ ಸವರ್ಬಿಟ್ಟು ನಾನಿಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೀವು ಹಿಟ್ಟಾಕಿನೂ ಸಹ ಲಟ್ಟಿಸ್ಕೋಬೋದು. ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡ್ರೆ ನೀವು ಹಿಟ್ಟಾಕಿನೂ ಸಹ ಕಲಿಸ್ಕೋಬೋದು. ಬಟ್ ಹಿಟ್ಟು ಎಣ್ಣೆನಲ್ಲಿ ಬಿಟ್ಟಾಗ ಹಿಟ್ಟಾಗುತ್ತೆ ಎಣ್ಣೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ನಂತರ ತಟ್ಟೆ ಮೇಲೆ ಲಟ್ಟಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ತೆಳುಗೆ ಬೇಕು ಅಷ್ಟು ತೆಳುಗೆ ನೀವು ಇಲ್ಲಿ ಲಟ್ಟಿಸ್ಕೋಬೋದು. ನೋಡಿ, ಇಷ್ಟು ತೆಳುಗೆ ನಾನಿಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಚಾಕುವಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇದೇ ಶೇಪ್ ಬೇಕು ಅಂತ ಇಲ್ಲ, ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಇಲ್ಲಾಂದರೆ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಬಿಟ್ಟು ಅದನ್ನು ಸಹ ನೀವು ಎಣ್ಣೆಯಲ್ಲಿ ಹಾಕಿ ಕರ್ಕೋಬೋದು. ಬಟ್ ನಾನು ಈ ರೀತಿ ಚಪಾತಿ ಥರ ಲಟ್ಟಿಸ್ಬಿಟ್ಟು ಚಾಕುವಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ರೆ, ಬಟ್ ನಾನು ಮೆದುವಾಗಿ ಹಿಟ್ಟನ್ನು ಕಲಿಸಿರೋದ್ರಿಂದ ಬಟ್ ಆ ಶೇಪು ನೀಟಾಗಿ ಬರಲ್ಲ. ಈ ರೀತಿ ತೆಗೆದ್ಬಿಟ್ಟು ಎಣ್ಣೆಗೆ ಸೇರಿಸ್ಕೋಬೇಕಾಗತ್ತೆ. ಸೊ ಇದೇ ಶೇಪ್ ಬರಬೇಕು ಅಂತ ಇಲ್ಲ, ಸ್ನ್ಯಾಕ್ಸ್ ಆಗಿರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಶೇಪ್ ಇದ್ದರೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಮೆತ್ತಗೆ ಕಲಿಸ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ. ಎಣ್ಣೆನ ನಾನು ಆಲ್ರೆಡಿ ಕಾಯಲಿಕ್ಕೆ ಇಟ್ಟಿದ್ದೆ. ಕಾಯ್ದಿರುವಂಥ ಎಣ್ಣೆಗೆ ನಾನು ಸ್ನ್ಯಾಕ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾವೇನು ಆಲೂಗಡ್ಡೆ ಚಿರೋಟಿ ರವೆ ಹಾಕಿ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ ಅದನ್ನ ಸೇರಿಸ್ಕೊಂಡಿದ್ದೀನಿ. ಸೊ ಫ್ಲೇಮನ್ನು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಎಲ್ಲ ಸ್ನ್ಯಾಕ್ಸನ್ನು ಸೇರಿಸಿ ಸ್ವಲ್ಪ ಒಂದು 10ರಿಂದ 15 ಸೆಕೆಂಡ್ ಆದ ನಂತರ ಈ ರೀತಿ ತಿರುವಾಕಿ ಎಲ್ಲ ಸೈಡು ಹೊಂಬಣ್ಣಕ್ಕೆ ಬರೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಈ ಸ್ನ್ಯಾಕ್ಸು, ಟೇಸ್ಟಿಯಾಗಿರುತ್ತೆ. ಈ ರೀತಿ ಸ್ನ್ಯಾಕ್ಸ್ ಮಾಡಿಬಿಟ್ಟು ನಾವು ಒಂದು ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿನೂ ಸಹ ಇಟ್ಕೋಬಹುದು. ಸೊ ಇನ್ನೊಂದನ್ನು ಸಹ ಇದೇ ರೀತಿ ನಾವಿಲ್ಲಿ ಉಳಿದಿರೋವಂಥದ್ದನ್ನು ಸಹ ಮಾಡ್ಕೋಬೇಕಾಗತ್ತೆ. ನಿಮಗೆ ಎಷ್ಟು ದಪ್ಪ ಬೇಕು, ಅಗಲ ಬೇಕು, ಉದ್ದ ಬೇಕು, ಯಾವ ರೀತಿ ಬೇಕಾದರೂ ಆ ರೀತಿ ಮಾಡ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಸ್ನ್ಯಾಕ್ಸ್ನ ಮಾಡಿ ಡಬ್ಬಿಯಲ್ಲಿ ಸ್ಟೋರ್ ಮಾಡಿ
ಕಾಫಿ ಟೀ ಜೊತೆನೂ ತಿನ್ಬೋದು. ಹಾಗೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಅವ್ರಿಗೂ ಸಹ ಮಾಡ್ಕೋಬೋದು. ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಸೊ ನಾನು ಒಂದು ರೌಂಡು ಫ್ರೈ ಆಗೋದ್ರೊಳಗಡೆ ಇನ್ನೊಂದು ರೌಂಡು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಈ ರೀತಿ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಆದ ನಂತರ ನಾನು ಇದನ್ನ ಒಂದು ಪ್ಲೇಟ್ ಮೇಲೆ ತೆಕ್ಕೊಳ್ತಾ ಇದ್ದೀನಿ. ಸೊ ಇದು ಫುಲ್ಲು ತಣ್ಣಗಾದ ನಂತರ ನೀವು ಒಂದು ಡಬ್ಬಿಗೆ ಹಾಕಿ ಸ್ಟೋರ್ ಸಹ ಮಾಡ್ಕೋಬಹುದು. ಕಾಫಿ ಟೀ ಜೊತೆಗೆ ತಿನ್ಬೋದು. ಮಕ್ಕಳಿಗೆ ಸಂಜೆ ಹಾಲು ಕೊಟ್ಟಾಗ ಹಾಲು ಜೊತೆನೂ ಸಹ ಈ ಸ್ನ್ಯಾಕ್ಸನ್ನು ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಹೊರಗಡೆ ಸ್ವಲ್ಪ ಚಳಿ ಇರೋದ್ರಿಂದ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಇರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಕರಮ್ ಅಂತ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಈ ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ನ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ. ನಮ್ಮ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.